ಭಾರತದ ಆಪರೇಷನ್ ಸಿಂಧೂರ ಮುಂದುವರಿತಾ ಇದೆ. ಹೆಚ್ಚಿನ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪಾಕ್ ಮತ್ತೆ ಪ್ರಚೋದನೆ ನೀಡಿದರೆ ನಾವು ಮತ್ತೆ ಹೊಡಿತೀವಿ ಅನ್ನುವಂಥ ಮಾತುಗಳನ್ನು ಈಗ ನೇರವಾಗಿ ಭಾರತದ ರಕ್ಷಣಾ ಪಡೆಗಳು ಜೊತೆಗೆ ಭಾರತದ ಸರ್ಕಾರ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಬರ್ತಾ ಇದೆ. ಪಾಕ್ ಮತ್ತೆ ಪ್ರಚೋದನೆ ಮಾಡಿದ್ರೆ ನಾವು ಖಂಡಿತ ಮತ್ತೆ ಹೊಡಿತೀವಿ ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟನ್ನು ನೀಡೋದಕ್ಕೆ ನಾವು ಸಿದ್ಧ ಅಂತ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಯ ಉದ್ವಿಗ್ನತೆ ಮೂಲ ಕಾರಣ ಯಾರು ಎಸ್ಕಲೇಷನ್ ಮಾಡಿದ್ದು ಅನ್ನುವಂಥ ಪ್ರಶ್ನೆಗೆ ಅವರು ಮಾತನಾಡ್ತಾ ಪಹಲ್ಗಾಮ್ ದಾಳಿಯೇ ಮೊದಲ ಎಸ್ಕಲೇಷನ್ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಜೊತೆಗೆ ಲಷ್ಕರ್ ಭಯೋತ್ಪಾದಕ ಸಂಘಟನೆಗೆ ಪಾಕ್ ಸಂಪೂರ್ಣ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಅವರು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಪಾಕಿಸ್ತಾನದ 1600 ಕೋಟಿ ಆಸ್ತಿಯನ್ನು ನಾಶ ಮಾಡಲಾಗಿದೆ. ಭಾರತದ ಮೇಲೆ ಪಾಕ್ ದಾಳಿ ಸಂಪೂರ್ಣ ವಿಫಲವಾಗಿದೆ. ಅವರ ದಾಳಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಹೇಳ್ತಾ ಇರುವಂತಹ ಮಾತು. ಅಪ್ಡೇಟ್ಸ್ಗಳು ಬರ್ತಾ ಇದೆ. ಮೊದಲಿಗೆ ಮಿಶ್ರಿ ಏನಂತ ಹೇಳಿದ್ರು ನೋಡೋಣ ಬನ್ನಿ. The first of these is Pakistan trying to wash its hands off any and all involvement with terrorism. I think the Pakistani information minister said there are no terrorists in Pakistan, and I think he was challenged on that in the television program that he was appearing on. But even if I partially repeat myself from yesterday, I think Pakistan's reputation as the epicenter of global terrorism is rooted in a number of instances where concrete evidence is available, not just to India, but to governments and authorities and agencies around the world. There are several terrorist attacks around the world where Pakistani fingerprints have been found. I don't need to belabor the point with regard to this audience about where Osama bin Laden was found and who called him a martyr. Pakistan has also for decades pursued cross-border terrorism into India with impunity, and as I said yesterday also, in order to deliberately mislead the international community, they claimed that the terrorist Sajid Mir was dead. They came under pressure, and Sajid Mir was then brought back to life, arrested, and is now apparently in Pakistani custody. ಇದರ ಜೊತೆಗೆ ಇನ್ನಷ್ಟು ಎಚ್ಚರಿಕೆಯನ್ನು ಕೂಡ ಭಾರತ ನೇರವಾಗಿ ಪಾಕಿಸ್ತಾನಕ್ಕೆ ನೀಡ್ತಾ ಇದೆ. ಪ್ರತಿಯೊಂದು ದುಸ್ಸಾಹಸಕ್ಕೂ ಕೂಡ ಪಾಕಿಸ್ತಾನವೇ ಹೊಣೆ ಎನ್ನುವಂಥ ಮಾತನ್ನಾಗ ಸರ್ಕಾರ ನೇರವಾಗಿ ಹೇಳ್ತಾ ಇದೆ. ಪಾಕ್ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ದುಸ್ಸಾಹಸ ಮಾಡಿದ್ರೆ ಅದಕ್ಕೆ ಪಾಕಿಸ್ತಾನನೇ ಹೊಣೆ ಆಗತ್ತೆ ಅನ್ನುವಂಥ ಮಾತನ್ನು ಅವರು ನೇರವಾಗಿ ಹೇಳ್ತಿದ್ದಾರೆ. ಪ್ರತಿಯೊಂದು ದಾಳಿಗೂ ಕೂಡ ಭಾರತ ತಕ್ಕ ತಿರುಗೇಟು ನೀಡುತ್ತೆ ಎನ್ನುವಂಥ ಮಾತನ್ನು ಇದೇ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಧರ್ಮದ ಜನರು ಪಾಕಿಸ್ತಾನದ ನಡೆಯನ್ನು ಖಂಡನೆ ಮಾಡಿದ್ದಾರೆ. ಭಾರತದ ವಿರುದ್ಧ ಪಾಕಿಸ್ತಾನ ಅಪಪ್ರಚಾರ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಿಸ್ರಿ ಹೇಳ್ತಾ ಇದ್ದಾರೆ. ಪಾಕ್ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಆದರೆ ಪ್ರತಿಯೊಂದು ದುಸ್ಸಾಹಸಕ್ಕೂ ಕೂಡ ಪಾಕಿಸ್ತಾನವೇ ಹೊಣೆ ಆಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ವಿಕ್ರಮ್ ಮಿಸ್ರಿ ಹೇಳ್ತಾ ಇದ್ದಾರೆ. Also claimed that India deliberately attacked religious sites. This is completely false. Again, I have made it clear that the targets were terrorist infrastructure, terrorist facilities, and locations connected clearly with incidents of cross-border terrorism into India. And it is in fact Pakistan that is misusing religious sites as a cover to in fact radicalize, direct and indoctrinate and train terrorists. ರೈಟ್, ನಮ್ಮ ಜೊತೆಗೆ ಗಿರೀಶ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಗಿರೀಶ್ ಲಿಂಗಣ್ಣ ಈಗಾಗಲೇ ಭದ್ರತಾ ತಜ್ಞರು ಕೂಡ ಇದೆ. ಗಿರೀಶ್, ನಾವಾಗಲೇ ಮಾತಾಡ್ತಿದ್ವಿ, ಪ್ರಮುಖವಾಗಿ S-400 ಬಗ್ಗೆ ಮಾತಾಡ್ತೀವಿ. ಅಫ್ಕೋರ್ಸ್ ಈಗಿನ ಆಡಿಯನ್ಸ್ಗೆ ತಾವು ಹೇಳ್ಕೊಡೋದಾದರೆ S-400 ಯಾವ ರೀತಿ ವರ್ಕ್ ಆಗಿದೆ ಇವತ್ತಿನ ನಮ್ಮ ಪರಿಸ್ಥಿತಿಗೆ, S-400 ಜೊತೆಗೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಯಾವ ರೀತಿ ಇದೆ ಈ ನೆಟ್ವರ್ಕ್ ಬಗ್ಗೆ ತಾವು ಹೇಳ್ಬೋದಾ ಈಗಾಗಲೇ ಕ್ಲಿಯಾರಿಟಿ? ನಾನು ಫಸ್ಟು S-400 ಬಗ್ಗೆ ಹೇಳ್ತೀನಿ. S-400ಅಲ್ಲಿ ಒಂದು ರೆಡಾರ್ ಇರುತ್ತೆ. ರೈಟ್, ಇಟ್ಸ್ ಆಕ್ಟಿವ್ ಅರೇ ಫೇಸ್ ರೆಡಾರ್ ಅಂತ. ಅದರಲ್ಲಿ ಸಣ್ಣ ಮಾಡ್ಯೂಲ್ಸ್ ಇರುತ್ತೆ. ಸಣ್ಣ ಮಾಡ್ಯೂಲ್ಸ್ ಆ್ಯಂಟೆನಾಸ್ ಥರ ವಿಚ್ ಕ್ಯಾನ್ ರಿಸೀವ್ ಆ್ಯಂಡ್ ಸೆಂಡ್ ದಿ ರೇಡಿಯೋ ವೇವ್ಸ್. ಸೊ ರೆಡಾರಿಂದ ಒಂದು ರೇಡಿಯೋ ವೇವ್ ಹೋದರೆ ಅದು ಹೋಗಿ ಒಂದು ಆಬ್ಜೆಕ್ಟ್ ಹಿಟ್ ಮಾಡಿದ್ರೆ ತಿರ್ಗಾ ವಾಪಸ್ ಬಂದು ಎಷ್ಟು ದೂರದಲ್ಲಿ ಆಬ್ಜೆಕ್ಟ್ ಇದೆ ಅಂತ ಹೇಳುತ್ತೆ. ಸೊ ಈ ರೆಡಾರಿಂದ ನಾವು S-400ಅಲ್ಲಿ ಅಳವಡಿಸಿರುವಂಥ ರೆಡಾರಿಂದ
600 ಕಿಲೋಮೀಟರ್ದಲ್ಲಿ ದೂರ ಇರುವಂಥ ಆಬ್ಜೆಕ್ಟ್ನ ಅದು ಡಿಟೆಕ್ಟ್ ಮಾಡುತ್ತೆ. ಇದನ್ನು ಮುಂದುವರಿಸ್ತಾ ಅಂದರೆ S-400 ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ, ಯಾಕಂದರೆ ಅದರ ಬಗ್ಗೆ ಸಪ್ರೇಟ್ ಆದಂಥ ಮಾಹಿತಿ ಕೂಡ ಬರ್ತಾ ಇದೆ. ಇವತ್ತಿನ ಮಿಸ್ಲಿ ಅವರ ರೀಡಿಂಗ್ಸನ್ನು ತಾವು ಯಾವ ರೀತಿ ಹೇಳ್ತೀರಿ? ಅಂದರೆ ಅವರ ಮಾತಿರ್ಬೋದು, ಇವತ್ತು ಭಾರತ ಸರ್ಕಾರ ನೇರವಾಗಿ ಹೇಳಿದೆ, ಒಂದು ಕಡೆಗೆ ಈಗಾಗಲೇ ಅವ್ರೇನು ದಾಳಿ ಮಾಡಿದ್ರೆ ನಾವು ಮತ್ತೆ ವಾಪಸ್ ಹೊಡಿಯೋದಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ. ಅಟ್ ದ ಸೇಮ್ ಟೈಮ್ ಲಾಹೋರ್ನಲ್ಲಿ ಏನು ಅವರ ಏರ್ ಬೇಸ್ ಇತ್ತು, ಇನ್ಫ್ಯಾಕ್ಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಅದನ್ನು ನಾವು ಧ್ವಂಸ ಮಾಡಿದ್ದೀವಿ ಅಂತ ಅಧಿಕೃತವಾಗಿ ಭಾರತ ಸರ್ಕಾರ ಹೇಳಿದೆ. ಹೌ ಡು ಯು ರೀಡ್ ವಿಕ್ರಮ್ ಮಿಸ್ರಿ ಸ್ಟೇಟ್ಮೆಂಟ್? ವಿ ಹ್ಯಾವ್ ಗಿವನ್ ದ ರಿಟಾಲಿಯೇಷನ್. ಸೊ ಅವರು 15 ಕಡೆ ದಾಳಿ ಮಾಡಿದ್ರು, ನಾವು ಸುಮ್ಮನೆ ಕೂತ್ಕೊಂಡ್ರೆ ಇಟ್ ಶೋಸ್ ವಿ ಆರ್ ವೀಕ್. ಏನೋ ಎದುರ್ಕೊಂಡ್ಬಿಟ್ಟಿದ್ದೀವಿ, ಅವ್ರ ಮಿಸೈಲ್ ದಾಳಿ ಮಾಡಿದ್ರು ಅಂತ ನಾವೆಲ್ಲ ವೀಕ್ ಅನಿಸುತ್ತೆ. ಸೊ ವೈ ವಿ ಆರ್ ನಾಟ್ ವೀಕ್, ವಿ ಆರ್ ರೆಡಿ ಟು ನಮ್ಮ ಹತ್ರ ಇರುವ ಅತ್ಯಾಧುನಿಕ ಹೈಲಿ ಟೆಕ್ನಿಕಲ್ ವೆಪನ್ಸ್ ವಿ ಕ್ಯಾನ್ ಆಲ್ಸೋ ಯೂಸ್ ಆನ್ ದೆಮ್. ಸೊ ನಾವು ಯೂಸ್ ಮಾಡಲಿಲ್ಲ ಇಷ್ಟು ದಿವಸ, ಯಾಕೆಂದರೆ ನಾವು ಬರೀ ಟೆರರಿಸ್ಟ್ ಕ್ಯಾಂಪ್ ಯೂಸ್ ಮಾಡಿದ್ವಿ. ನಾವು ಅದನ್ನು ಹೇಳಿದ್ವಿ, ವಿ ಡೋಂಟ್ ವಾಂಟ್ ಟು ಎಸ್ಕಲೇಟ್ ಫರ್ದರ್. ಕರೆಕ್ಟ್. ನಿನ್ನೆ ಅವರು ಮೇಡಮ್ದಿರಿಬ್ಬರು ಮಾತಾಡಿದಾಗ ಹೇಳಿದ್ರು, ನಾವು ಎಸ್ಕಲೇಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಆ ಟೆರರ್ ಕ್ಯಾಂಪ್ಸ್ ಏನಿತ್ತು ಅದನ್ನು ಮಾತ್ರ ಹಿಟ್ ಮಾಡಿದ್ದೀವಿ, ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಅಂತಲೂ ಕ್ಲಿಯರಾಗಿ ಹೇಳಿದ್ರು, ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಎಸ್ಕಲೇಟ್. ಬಟ್ ಅವರು ಅದನ್ನು ಎಸ್ಕಲೇಟ್ ಮಾಡಿದ್ದಾರೆ. HQ-9 ಯಾಕೆ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ? ಈ ಸಿಟಿ ರ್ಯಾಡಾರ್ ಟೆಕ್ನಿಕಲ್ ನಾವು ಯೂಸ್ ಮಾಡಿದ್ದೀವಿ ಅಂತ, ಯಾಕಂದರೆ ಟ್ಯಾಕ್ಟಿಕ್ಸ್ ಇರುತ್ತೆ, ಡ್ರೋನ್ ಬಿಟ್ಬಿಟ್ಟು ಅವ್ರು ರ್ಯಾಡಾರ್ ಹೋಗ್ತಾ ಇದ್ದಂತೆ ರ್ಯಾಡಾರ್ ಜಾಮರ್ ನಾವು ಇಲ್ಲಿ ಮಾಡ್ಬೋದು, ಸಮಥಿಂಗ್ ಲೈಕ್ ದಟ್. ರಡಾರ್ ಜಾಮಿಂಗ್ ಆಗಿರ್ಬೋದು ಒಂದು. ಎರಡನೇದು, ಐ ಡು ನಾಟ್ ನೋ ದ ಕ್ವಾಲಿಟಿ ಆಫ್ ದ ರೆಡಾರ್ ವಾಟ್ ಹ್ಯಾಸ್ ಬೀನ್ ಯೂಸ್ಡ್ ಆನ್ HQ-9. ಸಿ ರೆಡಾರ್ ಇದ್ದಂಗೆ, ರೆಡಾರ್ ಈಸ್ ಎ ಕಣ್ಣು. ಆ HQ-9 ವರ್ಕ್ ಆಗೋಕ್ಕೆ ರೆಡಾರ್ ಇಸ್ ದಿ ಸಿಸ್ಟಮ್. ಇಟ್ ಹ್ಯಾಸ್ ಟು ಟೆಲ್, ಇವ್ರಿಗೆ ಹೇಳ್ಬೇಕು ಅದಕ್ಕೆ HQ-9ಗೆ ನೀನು ಮಿಸೈಲ್ಸ್ನ ಇದು ಮಾಡಿ ಇಂಟರ್ಸೆಪ್ಟ್ ಮಾಡು ಅಂತ ಅದು ಮೆಸೇಜ್ ಕೊಡಬೇಕು. ಯಾಕೆ ಕನ್ವೆ ಆಗಿಲ್ಲ? ಒಂದು, ವೆದರ್ ರೆಡಾರ್ ಜಾಮ್ ಮಾಡಿದ್ವಾ? ಯಾಕಂದರೆ ನಾವು ಲಾಯ್ಟ್ರಿಂಗ್ ಅಮ್ಯುನೇಷನ್ ಅಂದರೆ ಡ್ರೋನ್ಸ್ನ ಕಳಿಸಿದ್ವಿ. ಸಮ್ ಡ್ರೋನ್ಸ್ ಆರ್ ಕೇಪಬಲ್ ಆಫ್ ಜಾಮಿಂಗ್ ದ ರೆಡಾರ್ ಆಲ್ಸೋ ಒಂದು. ಮತ್ತು ನಾವು ಕಳಿಸಿದಂಥ ಸ್ಕ್ಯಾಲ್ಪ್ ಆಗಲಿ ಮತ್ತು ಹ್ಯಾಮರ್ ಆಗಲಿ, ಸಿ ಆ ಸ್ಕ್ಯಾಲ್ಪ್ ಎಲ್ಲ ಏನಂದರೆ 50 to 80 ಮೀಟರ್ಸ್ ಹೈಟಲ್ಲಿ ಇಟ್ ಕ್ಯಾನ್ ಟ್ರಾವೆಲ್. ಜಸ್ಟ್ 50 to 80 ಮೀಟರ್ಸ್ ಹೈಟಲ್ಲಿ ಫ್ರಮ್ ದಿ ಗ್ರೌಂಡ್ ಲೆವೆಲ್. ಅವಾಗ ಏನಾಗುತ್ತೆ, ರೆಡಾರ್ ಕಣ್ಣಿಗೆ ಬೀಳಲ್ಲ ಅದು. ಈ ಡ್ರೋನ್ಗಳ ಬಗ್ಗೆ ಇವತ್ತು ನಾವು ಲಾಹೋರ್ ಮೇಲೆ ಯಾವ ರೀತಿ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿದ್ವಲ್ಲ, ಅದರಲ್ಲಿ ಏನು ಟೆಕ್ನಿಕ್ ಇರ್ಬೋದಾಗಿತ್ತು? ಅದನ್ನು ಸಮ್ ಪೀಪಲ್ ಸೇ ದೇ ಹ್ಯಾವ್ ಯೂಸ್ಡ್ RP ಡ್ರೋನ್ ಅಂತ, ಬಟ್ ಎಲ್ಲೂ ನನಗೆ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಬಟ್ RP ಡ್ರೋನ್ ಯೂಸ್ ಮಾಡಿದ್ರೆ ಅದು ಹೇಗೆ ಅಂದರೆ, ಅದು ಲೆಂತ್ ಅರೌಂಡ್ 2 ಮೀಟರ್ಸ್ ಇರುತ್ತೆ, ವಿಡ್ತ್ ಅರೌಂಡ್ 2 ಮೀಟರ್ಸ್ ಇರುತ್ತೆ. ದಟ್ ಈಸ್ ಆಲ್ಸೋ ಲೈಕ್ ರೆಡಾರ್ ಡಿಟೆಕ್ಷನ್. ಅಂದರೆ 2 to 18 GHz ಅಲ್ಲಿ ಏನಾರು ರೇಡಿಯೋ ವೇವ್ಸ್ ಎಮಿಟ್ ಆಗ್ತಿದ್ರೆ, ಅಂದರೆ ಈಗ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ರೆಡಾರ್ ಇರಲೇಬೇಕು. H-33 ಯಾವುದೋ ಒಂದು ರೆಡಾರ್ ಇಟ್ಕೊಂಡಿದ್ದಾರೆ ಯಾವುದರಲ್ಲಿ, HQ-9ಅಲ್ಲಿ. ಸೊ ಆ ರೆಡಾರಿಂದ ಇಟ್ ವಿಲ್ ಬಿ ಎಮಿಟಿಂಗ್ ರೇಡಿಯೋ ವೇವ್ಸ್. ಆ ರೇಡಿಯೋ ವೇವ್ಸ್ನ ಡಿಟೆಕ್ಟ್ ಮಾಡಿದ್ರೆ ಸೀದಾ ಹೋಗಿ ಅಲ್ಲಿಗೆ ಹೊಡೆಯುತ್ತದು. ಕರೆಕ್ಟ್. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇಟ್ ಕ್ಯಾನ್ ಟ್ರಾವೆಲ್ ಅಪ್ ಟು 1000 ಕಿಲೋಮೀಟರ್ಸ್ ಆ್ಯಂಡ್ 6 hours ಇಟ್ ಕ್ಯಾನ್ ಬಿ ಲಾಯ್ಟ್ರಿಂಗ್ ಅರೌಂಡ್ ದಿ ಇದು, ಅಂದರೆ ಆ ಜಾಗದಲ್ಲೇ ಅಷ್ಟು ಎಂಡ್ಯೂರೆನ್ಸ್ ಇರುತ್ತೆ. ಅದಕ್ಕೆ ಒಂದು ಸಲ ರೇಡಿಯೋ ವೇವ್ಸ್ ಒಂದು ಕಡೆ ಎಮಿಟ್ ಆಗ್ತಿದೆ ಅಂದರೆ ಅಲ್ಲಿಗೆ ಹೋಗಿ ಟಾರ್ಗೆಟ್ ಲಾಕ್ ಮಾಡ್ಕೊಳ್ಳುತ್ತೆ. ಇಟ್ ಈಸ್ ಲೈಕ್ ಎ ಸ್ಯೂಸೈಡ್ ಡ್ರೋನ್ಸ್. ಅಲ್ಲಿ ಹೋಗಿ ಹೊಡೆದು ಅದನ್ನ ಹಂಗೆ ಬ್ಲಾಸ್ಟ್ ಮಾಡುತ್ತೆ. ಇದ್ರ ಜೊತೆಗೆ